ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೀಗ ತಾನೇ ಕೇಂದ್ರ ಕಚೇರಿಯಿಂದ ಬರ್ತಾ ಇದೆ. ಆ ಸುದ್ದಿ ಏನು, ಯಾರಿಗೆಲ್ಲ ಅದರಿಂದ ಲಾಭ ಉಂಟು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಗ್ರಾಮೀಣ ಪಂಚಾಯತಿ ಅಂದರೆ ವಿಶೇಷ ಚೇತನ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಗೌರವಧನ ಆಧಾರದ ಮೇಲೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಪ್ರತಿ ಗ್ರಾಮ ಪಂಚಾಯತಿಗೊಬ್ಬರಂತೆ ಹಾಗೂ ತಾಲೂಕು ಪಂಚಾಯತಿಗೊಬ್ಬರಂತೆ ಮತ್ತು ನಗರ ಪ್ರದೇಶಗಳಲ್ಲಿ ಅವರು ಗೌರವಧನ ಆಧಾರದ ಮೇಲೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರಿಗೆ ಸಂಬಂಧಪಟ್ಟ ಈ ಸುದ್ದಿಯಾಗಿದ್ದು, ರಾಜ್ಯ ನಿರ್ದೇಶನಾಲಯದಿಂದ ಒಂದು ಸೂಚನೆ ಇದೀಗ ತಾನೇ ಲಭ್ಯವಾಗಿದೆ. ಅದರ ಪ್ರಯುಕ್ತ ಕಳೆದ 2023 6/11/2023 ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಆಕಸ್ಮಿಕ ಮರಣ ಹೊಂದಿದರೆ ಅವರಿಗೆ 50,000 ರೂಪಾಯಿಯಿಂದ 1,00,000 ಪರಿಹಾರವನ್ನು ಹೆಚ್ಚಿಸಿ ಆದೇಶ ಮಾಡಲಾಗಿರುತ್ತೆ. ಅದರಂತೆ 6/11/2023 ಅನ್ವಯವಾಗುವಂತೆ ಎಲ್ಲ ಜಿಲ್ಲೆಗಳಲ್ಲಿ ಇದುವರೆಗೆ ಯಾರೆಲ್ಲ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಆಕಸ್ಮಿಕ ಮರಣ ಹೊಂದಿರುತ್ತಾರೆ ಅವರ ಬಗ್ಗೆ ಒಂದು ಮಾಹಿತಿಯನ್ನು ಸರ್ಕಾರ ಇದೀಗ ಕೇಳಿದ್ದು, ಅಂದರೆ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ನಿವೃತ್ತಿ ಅಂದರೆ ಆಕಸ್ಮಿಕ ಮರಣ ಹೊಂದಿರುವವರ ಸಂಬಂಧಿಕರ ಮಾಹಿತಿಯನ್ನು ಈಗ ನಿರ್ದೇಶನಾಲಯ ಕೇಳುತ್ತದೆ. ಅಂದರೆ ನಾಮನಿರ್ದೇಶನ ಮರಣ ಪರಿಹಾರವನ್ನು ನೀಡಲು ನಿರ್ದೇಶನ ಮಾಡಿರುವವರ ಹೆಸರು ಮತ್ತು ಮಾಹಿತಿಯನ್ನು ಈಗಾಗಲೇ ನಿರ್ದೇಶನಾಲಯ ಕೇಳಿದೆ ಎಲ್ಲ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ. ಹಾಗಾಗಿ ತಾಲೂಕಿನ ಎಲ್ಲ MRWಗಳು ಮತ್ತು VRWಗಳು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಯಾರಾದರೂ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಆಕಸ್ಮಿಕ ಮರಣ ಹೊಂದಿದ್ದರೆ ಅಂಥವರ ನಾಮನಿರ್ದೇಶಿತ ಅಂದರೆ ನಾಮಿನಿಯನ್ನು ಸೂಚನೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸದಸ್ಯರಿಗೆ ಅಂದರೆ ಆ ಒಂದು VRW ಅಥವಾ MRW ಅಥವಾ URW ಅವರು ಯಾರು ಮರಣ ಹೊಂದಿರ್ತಾರೆ ಅವರ ಯಾರ ಒಂದು ಸಂಬಂಧಿಕರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾಹಿತಿ ಈಗಾಗಲೇ ರಾಜ್ಯ ಸರ್ಕಾರ ಕೇಳಿದೆ. ಹಾಗಾಗಿ ಕರ್ತವ್ಯ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ಮರಣ ಹೊಂದಿರತಕ್ಕಂಥ VRW, URW ಅಥವಾ MRW ಅವರ ಸಂಬಂಧಿಕರ ಮಾಹಿತಿಯನ್ನು ನಿರ್ದೇಶನಾಲಯಕ್ಕೆ ಕೂಡಲೇ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಈಗ ಒಂದು ಸೂಚನೆ ಬಂದಿದೆ. ಅದರ ಪ್ರಯುಕ್ತ ಒಂದು ನಮೂನೆಯನ್ನು ಸಹ ನಿರ್ದೇಶನಾಲಯ ಬಿಡುಗಡೆ ಮಾಡಿದೆ. ಆ ನಮೂನೆ ಈ ರೀತಿ ಇದೆ. ಅಂಗವಿಕಲ ಗ್ರಾಮೀಣ ಪಂಚಾಯತಿ ಯೋಜನೆಯಲ್ಲಿ ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವಿವಿಧ ಪುನರ್ವಸತಿ ಕಾರ್ಯಕರ್ತರು ಮರಣ ಹೊಂದಿದ ಸಂದರ್ಭದಲ್ಲಿ ನೀಡುವ ಮರಣ ಪರಿಹಾರ ಮೊತ್ತವನ್ನು ಪಡೆಯಲು ನಾಮನಿರ್ದೇಶನ ಮಾಡುವ ನಿಗದಿತ ನಮೂನೆ ಅಂತ ಅದರಲ್ಲಿ ಹೆಡ್ಡಿಂಗ್ ಇರ್ತದೆ. ಮೊದಲನೇದಾಗಿ ನೀವು ಡೀಟೇಲ್ಸನ್ನು ಫಿಲ್ ಮಾಡೋದಾದರೆ ಫಿಲ್ ಮಾಡಿ ಜಿಲ್ಲಾ ಕಲ್ಯಾಣಾಧಿಕಾರಿಗಳಿಗೆ ಕೊಡಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಹೆಸರು, ಯಾರು ತೀರೋಗಿರ್ತಾರೆ ಅವರ ಹೆಸರನ್ನು ಬರೀಬೇಕು. ನೆಕ್ಸ್ಟು ಎರಡನೇ ಕಾಲಮಲ್ಲಿ ತಂದೆ ಗಂಡ ಅಥವಾ ಪೋಷಕರ ಹೆಸರನ್ನು ಬರೀಬೇಕು. ನೆಕ್ಸ್ಟು VRW ಅವರ ಜನ್ಮ ದಿನಾಂಕ 10ನೇ ತರಗತಿ ಅಂಕಪಟ್ಟಿಯಲ್ಲಿರುವಂತೆ ಅವರ ಜನ್ಮ ದಿನಾಂಕವನ್ನು ಬರೀಬೇಕು. ಮತ್ತು ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರ ಸಂಪೂರ್ಣ ವಿಳಾಸವನ್ನು ಕೂಡ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಅವರು ಉಪಯೋಗಿಸುವಂಥ ಮೊಬೈಲ್ ಸಂಖ್ಯೆಯನ್ನು ಕೂಡ ಬರೀಬೇಕು. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಪದನಾಮ, ಅವರು VRWನ, URW ಅಥವಾ MRWನ ಅದನ್ನು ಕೂಡ ನೀವು ಬರೆದು ಹಾಕಬೇಕಾಗುತ್ತೆ. ಕರ್ತವ್ಯ ನಿರ್ವಹಿಸುತ್ತಿರುವ ಕಚೇರಿ ವಿವರ, ಯಾವ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದರ ಒಂದು ವಿಳಾಸವನ್ನು ಕೂಡ ಬರೀಬೇಕು. ಹುದ್ದೆಗೆ ಸೇರಿದ ದಿನಾಂಕ ಫಿಲ್ ಮಾಡಬೇಕಾಗ್ತದೆ. ಕಾರ್ಯಕರ್ತರ UDID ಸಂಖ್ಯೆ ಬರೀಬೇಕು ಮತ್ತು ಕಾರ್ಯಕರ್ತರ ಆಧಾರ್ ಸಂಖ್ಯೆ ಬರೀಬೇಕು ಹಾಗೂ ಪಡಿತರ ಚೀಟಿಯನ್ನು ಬರೀಬೇಕಾಗ್ತದೆ. ಈ ಮೇಲಿನ ಮಾಹಿತಿ ಒಳಗೊಂಡು ಕಾರ್ಯಕರ್ತನಾದ ನಾನು ಕರ್ತವ್ಯ ನಿರ್ವಹಿಸುವ ಅವಧಿಯಲ್ಲಿ ಆಕಸ್ಮಿಕ ಮರಣ ಹೊಂದಿದ್ದಲ್ಲಿ ಇಲಾಖೆಯಿಂದ ನೀಡಲಾಗುವ ಮರಣ ಪರಿಹಾರ ಮೊತ್ತವನ್ನು ಈ ಕೆಳಕಂಡ ನಾಮನಿರ್ದೇಶಿತರಿಗೆ ನೀಡಲು ಕೋರಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಎಲ್ಲ VRWಗಳು, MRWಗಳು, URWಗಳು ನೀವು ಆಕಸ್ಮಿಕ ಮರಣ ಹೊಂದಿದರೆ ಅಥವಾ ಸಾವು ಸಂಭವಿಸಿದರೆ ನಿಮ್ಮ ನಂತರ ಯಾರಿಗೆ ನೀವು ಮರಣ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನೀವು ಫಿಲ್ ಮಾಡಿ ಬರುವ 25ನೇ ತಾರೀಕು ಒಳಗಾಗಿ ಕೊಡಬೇಕಾಗ್ತದೆ ಈ ಒಂದು ಮಾಹಿತಿಯನ್ನು. ಅದರಲ್ಲಿ ನಾಮನಿರ್ದೇಶಿತರ ಹೆಸರು ನಮೂನೆಯಲ್ಲಿ ಬರೀಬೇಕು. ಕಾರ್ಯಕರ್ತರು ಮತ್ತು ನಾಮನಿರ್ದೇಶಿತರ ಸಂಬಂಧ, ಆ ಕಾರ್ಯಕರ್ತರಿಗೆ ಇವರು ಏನಾಗಬೇಕು, ಗಂಡನೋ ಹೆಂಡತಿನೋ ಅಥವಾ ತಂದೆನೋ ತಾಯಿನೋ ಮಗನೋ ಮಗಳೋ ಈ ರೀತಿ ನೀವು ಸಂಬಂಧವನ್ನು ಬರೀಬೇಕು. ಪ್ರಸ್ತುತ ನಾಮನಿರ್ದೇಶಿತರ ವಯಸ್ಸು, ಈಗ ಅವರ ವಯಸ್ಸು ಈಗ ಎಷ್ಟಿದೆ ಅಂದರೆ ಇವತ್ತಿನ ಡೇಟಿಗೆ ಎಷ್ಟು ವಯಸ್ಸಿದೆ ಅದನ್ನು ಕೂಡ ಆಧಾರ್ ಕಾರ್ಡಲ್ಲಿ ನೋಡ್ಕೊಂಡು ನೀವು ಬರೀಬೇಕು. ನಾಮನಿರ್ದೇಶಿತರ ಸಂಪೂರ್ಣ ವಿಳಾಸ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಂಬಂಧಿಕರ ಸಂಪೂರ್ಣ ವಿಳಾಸವನ್ನು ಬರೀಬೇಕು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆನೂ ಬರೀಬೇಕು. ನಾಮನಿರ್ದೇಶಿತರ ದೂರವಾಣಿ ಸಂಖ್ಯೆನೂ ಬರೀಬೇಕು.
ಇಷ್ಟೆಲ್ಲ ಬರೆದಾದಮೇಲೆ ಎಲ್ಲ ಅಂಶಗಳು ಸತ್ಯವಾಗಿರ್ತದೆ ಪ್ರಮಾಣೀಕರಿಸಿ ಗೆಜೆಟೆಡ್ ಅಧಿಕಾರಿಗಳ ಮೂಲಕ ದಾಖಲೆಯನ್ನು ದೃಢೀಕರಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಅವಶ್ಯಕ ದಾಖಲಾತಿಗಳೊಂದಿಗೆ ದಿನಾಂಕ 25/4/2024 ಸಲ್ಲಿಸುತ್ತಿದ್ದೇನೆ. ಅಂದರೆ 25ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅದರೊಳಗಡೆ ಎಲ್ಲ ಮಾಹಿತಿಯನ್ನು ನೀವು ಬರೆದುಬಿಟ್ಟು ಕೊಡಬೇಕು. ಕೊನೆಯಲ್ಲಿ ಪುನರ್ವಸತಿ ಕಾರ್ಯಕರ್ತರ ಸಹಿ, ನಾಮನಿರ್ದೇಶಿತರ ಸಹಿ, ಗೆಜೆಟೆಡ್ ಅಧಿಕಾರಿಗಳ ಸಹಿ ಮತ್ತು ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಸಹಿ ಅದನ್ನು ಒಳಗೊಂಡಿರ್ತದೆ. ವಿಷಯ ಇಷ್ಟೇ ಸ್ನೇಹಿತರೆ. ಈಗ ಏನು ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಅವರು ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದರೆ ನಿಮಗೆ 1 ಲಕ್ಷ ರೂಪಾಯಿ ಮರಣ ಪರಿಹಾರ ಮೊತ್ತವನ್ನು ಯಾರಿಗೆ ನೀಡಬೇಕು ಅಂತಕ್ಕಂಥದ್ದು ಒಂದು ಕನ್ಫ್ಯೂಷನ್ ಇತ್ತು. ಆ ಕನ್ಫ್ಯೂಷನನ್ನು ಸಾಲ್ವ್ ಮಾಡೋಕ್ಕೆ ನಮ್ಮ ಮೇಲೆ ಸರ್ಕಾರ ಬಿಟ್ಟಿದೆ. ಹಾಗಾಗಿ ನಾವೇ ಸ್ವತಃ ನಾಮನಿರ್ದೇಶನವನ್ನು ಮಾಡ್ಬೋದು. ಇಂಥವರಿಗೆ ನಮ್ಮ ನಂತರ ಪರಿಹಾರದ ಮೊತ್ತವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾವೇ ಬರೆದು ಅದರಲ್ಲಿ ಸೈನ್ ಹಾಕಿ, ಆಮೇಲೆ ಹಣ ತಗೊಳ್ತಕ್ಕಂಥವ್ರ ಸೈನ್ ಹಾಕಿ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕಾಗ್ತದೆ. ಈ ಕಾರ್ಯವನ್ನು ಆದಷ್ಟು ಬೇಗ ತಾವೆಲ್ಲರೂ ಕೂಡ ಮಾಡಿಕೊಡಬೇಕು. ಈಗಾಗಲೇ ನಿರ್ದೇಶನಾಲಯ ಸೂಚನೆಯನ್ನು ನೀಡಿದೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳನ್ನು ನೀವು ಸಂಪರ್ಕ ಮಾಡ್ಬೋದು.